ಕಪಿಲೇಶ್ವರ ದೇವಸ್ಥಾನದವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಮೊಬೈಲ್ನಲ್ಲಿ ಡೆತ್ ನೋಟ್ ಬರೆದು ಅರ್ಚಕರ ಮಗ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯ ಕಪಿಲೇಶ್ವರ ರೋಡ್ನಲ್ಲಿರುವ ಮನೆಯಲ್ಲಿ ನಡೆದಿದೆ. ಸಿದ್ಧಾಂತ್ ಪೂಜಾರಿ ವಯಸ್ಸು 27 ಆತ್ಮಹತ್ಯೆ ಮಾಡಿಕೊಂಡ ಯುವಕ. ಸತ್ತು ನಾನು ಮೇಲೆ ಹೋದಾಗ ದೇವರು ಸಿಕ್ಕರೆ ತನಗೆ ಕಿರುಕುಳ ಕೊಟ್ಟವರನ್ನು ಹೊಡೆಯಲು ಹಚ್ಚುತ್ತೇನೆ, ದೇವರ ಕಡೆಯಿಂದ ಅವರಿಗೆ ಹೊಡಿಸುತ್ತೇನೆ. ಅಜ್ಜಿ ಸತ್ತಾಗ ಮಟನ್ ಮಾಡಿದ್ದೀರಿ, ಈಗ ನನ್ನ ತಿಥಿ ವೇಳೆ ಮಟನ್ ಮಾಡಬೇಡಿ, ಅದನ್ನ ಬಿಟ್ಟು ಏನು ಬೇಕಾದರೂ ತಿನ್ನಲು ಮಾಡಿ, ಯಾರೂ ಅಳುವುದು ಬೇಡ, ನೀವು ಅತ್ತರೆ ನನ್ನ ಆತ್ಮಕ್ಕೆ ತ್ರಾಸ್ ಆಗುತ್ತದೆ ಎಂದು ಮೊಬೈಲ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾನೆ. 7 ವರ್ಷ ಮೊದಲು ಒಂದು ಘಟನಾ ಆಗಿತ್ತು. ಕಪಿಲೇಶ್ವರ ಗುಡಿನಲ್ಲಿ ನಮ್ಮ ಮಗ ಸಿದ್ಧಾಂತ ರಾಮ ಪೂಜಾರಿ ಮೇಲೆ ಒಂದು ಆರೋಪ ಹಾಕಿದ್ದಿತ್ತು. ಏನನ್ ಕ್ಯಾಸ್ ಒಂದು ಹುಡುಗಿ ತಗೊಂಡು ಕುಂತಿದ್ದ, ಏನು ಚಟ್ಟ ಕುರ್ತಾ ಮಾಡಿದ ನನ್ನ ಕ್ಯಾಸ್. ಆ ದೇವ್ರಿಗೆ ಗುರ್ತು ನಾವು ನೋಡಿಲ್ಲ, ಅವ್ನು ಕೇಳಿಲ್ಲ ನಾ. ಮತ್ತು ಆವಾಗಿಂದ ಅವ್ರದ್ದು ಹೆಸರು ಕೆಟ್ಟ ಮಾಡಿದ್ದು 7 ವರ್ಷ ಮೊದಲು. ನಾವು ಮೂರು ವರ್ಷ ಆತ ನಾವು ಕಪಿಲೇಶ್ವರ ಗುಡಿ ಪೂಜಾ ಮಾಡ್ತೇವೆ. ನಮ್ದು ನಾಥ ಸಂಪ್ರದಾಯ ಒಳಗೆ ಬರ್ತೈತೆ. ಆ ಘಟನೆ ಮೇಲೆ ಆರೋಪ ಮಾಡ್ಕೆ ಅದು ಬಡ್ಯಾದಿಂದ ಹೊರಗೆ ಹಾಕಿತ್ತು. ಆವಾಗಿಂದ ಅವ್ರು ಮಾನಸಿಕ ಮಾಡ್ಕೊಂಡಿತ್ತ. ಯಾರು ಮಾಡಿದ್ರು? ಆರೋಪ ಯಾರು ಹಾಕಿದ್ದಾರೆ? ಕಪಿಲೇಶ್ವರ ಗುಡಿ ಹೊರಗೆ ಯಾರು ತೆಗ್ದಾರ? ಈಗ ಹೊಸ ಯಾರು ಇದಾರ? ಅವ್ರ ಏನು ಹೆಸರೇನು ಗುರ್ತಿಲ್ಲ, ಖರೆ ಒಟ್ಟು ಹೊರಗೆ ತೆಗ್ದಾರ. ಈಗ ಯಾರ ನಿಮ್ಗ ವರ್ಗ ಯಾರು ತೆಗ್ದಾರ ಕಪಿಲೇಶ್ವರ ಗುಡಿಯಾಗಿಂದ? ಈಗ 7 ವರ್ಷ ಮೊದಲು ಅವ್ರು ತೆಗ್ದಿತ್ತಿತ್ರಿ. ನಾನು ಹುಡುಗಿಗಾಗಿ ಸಾಯುತ್ತಿಲ್ಲ, ಅದ್ದೂರಿ ಜೀವನ ಮಾಡಲು ಆಗದೆ ಸಾಯುತ್ತಿದ್ದೇನೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕಿತ್ತು, ಆದರೆ ಜೋರಾಗಿ ಗಣಪತಿ ಹಬ್ಬ ಮಾಡಿ ಸಾಯಬೇಕು ಎಂದು ಮುಂದೂಡಿದ್ದೆ. ತಾಯಿಗೆ ತೊಂದರೆ ಕೊಡದಂತೆ ತಂದೆಗೆ ಹೇಳಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಅರ್ಚಕನಾಗಿ ಕೆಲಸ ಮಾಡುತ್ತಿದ್ದೆ. 3 ವರ್ಷದ ಹಿಂದೆ ರೇಪ್ ಕೇಸ್ ಹಾಕಿ ದೇವಸ್ಥಾನದಿಂದ ನನ್ನ ಹೊರಗೆ ಹಾಕಿದರು. ಅಲ್ಲಿಂದ ನನ್ನ ಜೀವನ ಹಾಳಾಗಿ ಹೋಯಿತು. ಇದೆಲ್ಲ ನಾನೇ ಬಾಯಲ್ಲಿ ಹೇಳಬೇಕಿತ್ತು, ಆದರೆ ಸತ್ತಿದ್ದೇನೆ, ನೀವೇ ಓದಿಕೊಳ್ಳಿ ಎಂದು ಡೆತ್ ನೋಟ್ ಬರೆದು ಸಾಯುತ್ತಿದ್ದೇನೆ ಎಂದು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ. ಸ್ಥಳಕ್ಕೆ ಕಡೆ ಬಜಾರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಕಡೆ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.